ಇನ್ನು ಬೆಳಗಾವಿ ವಿವರಗಳನ್ನು ಕೊಡಬೇಕು. ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ದೂದ್ಗಂಗಾ ಅಪಾಯದ ಮಟ್ಟ ಮೀರಿ ಹರಿದ್ಲು ಅಂತಂತಂದರೆ ಅವಾಂತರ ಸೃಷ್ಟಿಯಾಯಿತು ಅಂತ ಅರ್ಥ. ಚಿಕ್ಕೋಡಿ ಗಿಕ್ಕೋಡಿ ಆ ಭಾಗಕ್ಕೆ ನೀರು ನುಗ್ಗಿಬಿಡುತ್ತೆ. ಪ್ರತಿ ವರ್ಷ ಇದೇ ಕತೆ ಪಾಪ ರೈತರದ್ದು. ಈ ವಿದ್ಯುತ್ ಕಂಬಗಳು ಕೂಡ ಮುಳ್ಕೊಂಡೋಗಿವೆ ಅರ್ಧಕ್ಕರ್ಧ. ಲೆಕ್ಕ ಹಾಕ್ಕೊಳ್ಳಿ ನೀವು ಎಷ್ಟರ ಮಟ್ಟಿಗೆ ನೀರು ಬಂದಿರಬೇಕು. ಕಬ್ಬು, ಮೆಕ್ಕೆಜೋಳ ಇವೆಲ್ಲವೂ ಕೂಡ ಬನ್ನಿ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಚಿಕ್ಕೋಡಿಯಲ್ಲಿ ಸದ್ಯ ಈಗ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನದಿಯ ತನ್ನ ಆಳವನ್ನು ಹೊರತುಪಡಿಸಿ ಕೂಡ ಹೊರಭಾಗದಲ್ಲಿ ಹರಿತಾ ಇರುವಂಥದ್ದು. ನಾನೀಗ ದೂದ್ಗಂಗಾ ನದಿ ತಟದಲ್ಲೇ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಎಷ್ಟರ ಮಟ್ಟಿಗೆ ಇಲ್ಲಿ ನದಿ ಪರಿಣಾಮಕಾರಿಯಾಗಿ ಹರಿದು ಹೋಗ್ತಾ ಇದೆ ಅನ್ನುವಂಥದ್ದನ್ನು ಸದ್ಯ ಈಗ ಏನು ತೋರಿಸ್ತಾ ಇದ್ದೇನೆ. ಇದು ನದಿಯ ಹೊರಭಾಗದಲ್ಲಿ ಹರಿತಾ ಇರುವಂಥ ಸದ್ಯದ ದೃಶ್ಯಾವಳಿಗಳು. ಸೊ ಒಳಭಾಗದಲ್ಲಿದ್ದಂತಹ ತನ್ನ ಒಡಲಾಳವನ್ನು ಬಿಟ್ಟು ಹೊರಭಾಗಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದನ್ನು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನದಿಯ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದ್ದಾವೆ. ದೊಡ್ಡದಾದಂತಹ ಮರ ಗಿಡಗಳು ಕೂಡ ಈಗಾಗಲೇ ನದಿ ಒಳಭಾಗದಲ್ಲಿ ಮುಳುಗಡೆ ಆಗ್ತಾ ಇರುವಂಥದ್ದನ್ನು ನೀವೀಗ ನೋಡಬಹುದಾಗಿದೆ. ಸದ್ಯ ಈಗ ಈ ಏನು ಪ್ರದೇಶ ಇದೆ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗ ಗ್ರಾಮದ ಹೊರವಲಯದಲ್ಲಿನ ಸದ್ಯದ ದೃಶ್ಯಾವಳಿಗಳು. ಸೊ ನೋಡ್ಬೋದ ಒಂದು ಹಂತದಲ್ಲಿ ಸಮುದ್ರದ ಮಾದರಿಯಲ್ಲಿ ಇಲ್ಲಿ ನದಿ ನೀರು ಹರಿದು ಬರ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಸೊ ಎಲ್ಲಿ ಕಣ್ಣು ಹಾಯಿಸಿದ್ರೂ ಕೂಡ ನೀರೇ ಕಾಣಿಸ್ತಾ ಇರುವಂಥದ್ದು. ಸದ್ಯ ಈಗ ನದಿ ತಟದಲ್ಲಿದ್ದಂತಹ ವಿದ್ಯುತ್ ಕಂಬಗಳು ಎಲ್ಲವೂ ಕೂಡ ಕಂಪ್ಲೀಟಾಗಿ ಮುಳುಗ್ತಾ ಹೋಗ್ತಾ ಇರುವಂಥದ್ದನ್ನು ನೋಡ್ಬೋದಾಗಿದೆ. ನಿನ್ನೆ ಒಂದೇ ದಿನ ಈ ಒಂದು ದೂದ್ಗಂಗಾ ನದಿಗೆ ಸುಮಾರು 20 ಅಡಿಗಳಷ್ಟು ನೀರು ಏರಿಕೆ ಆಗಿರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ಈ ದೂದ್ಗಂಗಾ ನದಿ ಪಾತ್ರದಲ್ಲಿ ಸದ್ಯ ಈಗ ಪ್ರವಾಹದ ಆತಂಕ ಕೂಡ ಎದುರಾಗಿರುವಂಥದ್ದು. ಒಂದು ಕಡೆ ಈಗ ನದಿ ಅಕ್ಕಪಕ್ಕದಲ್ಲಿರುವಂತಹ ವಿದ್ಯುತ್ ಕಂಬಗಳು ಸೇರಿದಂತೆ ಬಹುತೇಕ ಎಲ್ಲ ಪ್ರದೇಶ ಮುಳುಗಡೆ ಆಗ್ತಾ ಹೋಗ್ತಾ ಇರುವಂಥದ್ದನ್ನು ನೀವೀಗ ನೋಡ್ಬೋದಾಗಿದೆ. ಮತ್ತೊಂದು ಕಡೆ ಈ ಒಂದು ನದಿಯ ಎಫೆಕ್ಟು ಎಷ್ಟರ ಮಟ್ಟಿಗೆ ರೈತರಿಗೂ ಕೂಡ ತಟ್ಟುತ್ತಾ ಇದೆ ಅನ್ನುವಂಥದ್ದನ್ನು ನಾನೀಗ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ಈ ಒಂದು ಪ್ರದೇಶ ಏನಿದೆ ರಸ್ತೆಯ ಇನ್ನೊಂದು ಭಾಗದಲ್ಲಿ ತೋರಿಸ್ತೇನೆ. ಇದು ಮೆಕ್ಕೆಜೋಳವನ್ನು ಬೆಳೆಯಲಾಗಿತ್ತು. ಕಂಪ್ಲೀಟಾಗಿ ಮೆಕ್ಕೆಜೋಳ ಬೆಳೆದು ನಿಂತಿತ್ತು. ಸೊ ಅದು ಕೂಡ ಈಗ ನದಿ ನೀರಿನಲ್ಲಿ ಕಂಪ್ಲೀಟಾಗಿ ಮುಳುಗಡೆ ಆಗಿರುವಂಥದ್ದನ್ನು ನೀವೀಗ ನೋಡ್ಬೋದಾಗಿದೆ. ಒಂದು ಕಡೆ ಮೆಕ್ಕೆಜೋಳ, ಅದರ ಜೊತೆಗೆ ಮತ್ತೊಂದು ಕಡೆ ಕಬ್ಬಿನ ಬೆಳೆ ಕೂಡ ಈಗಾಗಲೇ ಮುಳುಗಡೆ ಆಗಿರುವಂಥದ್ದನ್ನು ನೀವೀಗ ನೋಡ್ಬೋದಾಗಿದೆ. ಒಟ್ಟಿನಲ್ಲಿ ಸದ್ಯ ಈಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಆ ಮಳೆಯ ಪರಿಣಾಮದಿಂದಲೇ ಈಗ ನದಿಗಳು ಎಲ್ಲವೂ ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಮತ್ತೊಂದು ಕಡೆ ನದಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಬೆಳೆಗಳು ಕೂಡ ಮುಳುಗಡೆ ಆಗ್ತಾ ಇದ್ದಾವೆ. ಹೀಗಾಗಿ ಒಂದು ಹಂತದಲ್ಲಿ ನೀರು ಬೇಕಾಗಿತ್ತು ಅನ್ನುವಂತಹ ರೈತರೆಲ್ಲರೂ ಕೂಡ ಸದ್ಯಕ್ಕೆ ಈ ಒಂದು ಮಳೆ ನಿಂತರೆ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳು ಎಲ್ಲವೂ ಕೂಡ ನದಿ ನೀರಿನಲ್ಲಿ ಮುಳುಗಡೆ ಆಗ್ತಾ ಇದ್ದಾವೆ. ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಆತಂಕ ಕೂಡ ಈಗ ರೈತರಿಗೆ ಎದುರಾಗಿರುವಂಥದ್ದು. ರಾತ್ರೋರಾತ್ರಿ 20 ಅಡಿಗಳಷ್ಟು ನೀರು ಏರಿಕೆ ಆಗ್ತಾ ಇರುವಂಥದ್ದು. ಸೊ ಈ ರಾತ್ರಿಯೂ ಕೂಡ ಅಂಥದ್ದೇ ಪರಿಸ್ಥಿತಿ, ಅಷ್ಟೇ ಪ್ರಮಾಣದಲ್ಲಿ ನೀರು ಏರಿಕೆ ಆದರೆ ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂಥ ಆತಂಕವನ್ನು ಈ ಭಾಗದ ಜನರು ಎದುರಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.